ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದಕ್ಕಿದ್ದಾಗೆ ಪವರ್ ಯಾಕೆ ಹೋಯ್ತು? ಚೆಕ್ ಮಾಡಿ. ಯೋ, ಈ ಟೈಮಲ್ಲೇ ಕರೆಂಟ್ ಹೋಗ್ಬೇಕಾ? ನನ್ನ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡೋಣ ಅಂದರೆ ನನ್ನ ಮೊಬೈಲ್ ಶುಂಠಿ ಶಂಕರನ ಹತ್ರ ಇದೆ. ಇವನ್ ಮೊಬೈಲಲ್ಲೂ ಚಾರ್ಜೇ ಇಲ್ಲ. ಅಜ್ಜಿ ಅಜ್ಜಿ, ನಾನು ಅಮೂಲ್ಯ ಬಂದಿದ್ದೀನಿ. ನೀವು ಸರ ಬೀಳ್ಸ್ಕೊಂಡಿದ್ರಲ್ಲ, ಅದನ್ನ ತಗೊಂಡು ಬಂದಿದ್ದೀನಿ. ಅಜ್ಜಿ ಎಲ್ಲಿದ್ದೀರಾ? ಅಜ್ಜಿ 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 ಯಾರು ನೀನು? ಸರಿಯಾಗಿ ಕರೆಂಟ್ ಹೋಗಿರೋ ಟೈಮ್ ನೋಡ್ಕೊಂಡು ಒಡವೆ ಕದಿಯಕ್ಕೆ ರೂಮಿಗೆ ಬಂದಿದ್ಯಾ? ಪವರ್ ಆಫ್ ಮಾಡಿದ್ ನೀನೇನಾ? ಅಯ್ಯೋ, ಶಟ್ ಅಪ್. ಈ ರೆಸಾರ್ಟಲ್ಲಿ ಒಳ್ಳೆ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರು. ನಿನ್ನಂಥವಳನ್ನ ಅದು ಹೇಗೆ ಒಳಗೆ ಬಿಟ್ರು? ನಿನ್ನನ್ನ ಸರಿಯಾಗಿ ನೋಡ್ಕೋತೀನಿ. ಬಾರೆ. ಅಯ್ಯೋ ಆಂಟಿ, ನನ್ನ ಮಾತು ಕೇಳಿ ಆಂಟಿ. ಆಂಟಿ, ನನ್ನ ಮಾತು ಕೇಳಿ ಆಂಟಿ. ಸೆಕ್ಯೂರಿಟಿ. ಆಂಟಿ, ನನ್ನ ಮಾತು ಕೇಳಿ. ಸೆಕ್ಯೂರಿಟಿ. ಯಾಕೆ ಸುಹಾಸಿನಿ? ಯಾರು ಇವಳು? ಏನಾಯ್ತು? ಇವಳು ಕಳ್ಳಿ. ನನ್ನ ರೂಮಲ್ಲಿ ಒಡವೆಗಳನ್ನ ಕದೀತಾ ಇದ್ಲು. ಒಂದು ಕ್ಷಣ ಲೇಟ್ ಆಗಿದ್ದು ದೊಡ್ಡ ಅನಾಹುತನೇ ಆಗೋಗ್ತಿತ್ತು. ಈ ಕಳ್ಳಿ ನಮ್ಮ ರೂಮಿಂದ ಎಲ್ಲ ಒಡವೆಗಳನ್ನ ದೋಚ್ಕೊಂಡು ಹೋಗ್ತಿದ್ದು. ಪವರ್ ಆಫ್ ಮಾಡಿಬಿಟ್ಟು ಪ್ಲಾನ್ ಮಾಡಿ ಕದಿಯಕ್ಕೆ ಬಂದಿದ್ದಾಳೆ. ಏನಮ್ಮ, ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ನಂತ ಒಂದು ಕೆಟ್ಟ ಹುಳ ಸೇರ್ಕೊಂಡ್ರೆ ಸಾಕು, ಎಲ್ಲ ಸರ್ವನಾಶ ಹೋಗ್ಬಿಡುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಕದಿಯಕ್ಕೆ ಬಂದಿದ್ದಲ್ಲ. ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಕಣ್ಣೆದುರಿಗೆ ಸಿಕ್ಕಾಕೊಂಡಿದ್ದಲ್ದೆ ಸುಳ್ಳು ಬೇರೆ ಹೇಳ್ತೀಯಾ? ಒಂದು ಹುಡುಗಿಯಾಗಿ ಮದ್ವೆ ಮನೆಗೆ ನುಗ್ಗಿ ಚಿನ್ನ ಕದಿಯಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಪ್ಲೀಸ್, ಹಾಗೆಲ್ಲ ಏನಾದ್ರು ಮಾತಾಡಬೇಡಿ. ನಾನು ಕಳ್ಳಿ ಅಲ್ಲ. ಹೌದಾ? ಹಾಗಾದ್ರೆ ನೆಕ್ಲೆಸ್ ಎತ್ಕೊಂಡು ಏನ್ ಮಾಡ್ತಿದ್ದೆ? ಕಳ್ಳಿ ಅಲ್ಲ ಅಂದ್ಮೇಲೆ ಕರೆಂಟ್ ಹೋದಾಗ ಯಾರ್ದೋ ರೂಮ್ ನುಗ್ಗುವಂಥದ್ದು ಏನಿರುತ್ತೆ? ಛೀ, ನಾಚಿಗೆಟ್ಟವಳೆ. ಹೊಂಚಾಕಿ ಕದಿಯೋಕೆ ನಿಂಗೆ ಮದ್ವೆ ಮನೆನೇ ಆಗ್ಬೇಕಿತ್ತ? ಪ್ಲೀಸ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ನಾನು ಅಜ್ಜಿ ನೋಡ್ಕೊಂಡು ಬಂದೆ. ಏಯ್, ಏನ್ ಹೇಳ್ತಾ ಇದೀಯೆ? ನಾಲ್ಗೆ ಗೆಲ್ಬಿಲ್ಲ ಅಂತ ಏನೇನೋ ಮಾತಾಡ್ಬೇಡ. ನಿನ್ನನ್ನು ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ನೀನ್ ನನ್ನ ಸಂಬಂಧದವಳೆ ಅಲ್ಲ ಅಂದ್ಮೇಲೆ ಯಾವ ಅಜ್ಜಿ? ಕೈ ಮುಗ್ದು ಕೇಳ್ಕೊಂತೀನಿ, ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಏನ್ ಅವಕಾಶ ಕೊಡೋದು ನಿನ್ಗೆ? ನಿನ್ ಕಂತೆ ಪುರಾಣ ಕೇಳಿಸ್ಕೊತೀವಿ ಅನ್ಕೊಂಡಿದ್ಯಾ? ನೀನ್ ಯಾರನ್ನಾದ್ರೂ ಹುಡ್ಕೊಂಡ್ ಬಂದಿದ್ರೆ ಇಲ್ಲಿಷ್ಟು ಜನ ಇದೀವಿ, ಒಬ್ರನ್ನೂ ಮಾತಾಡಿಸದೆ ರೂಮ್ ಒಳಗೆ ಆಗುತ್ತೆ. ಇದ್ರಿಂದಾನೇ ಗೊತ್ತಾಗತ್ತೆ ನಿನ್ ಉದ್ದೇಶ ಏನಾಗಿತ್ತು ಅಂತ. ರೆಡಿ ಮಾಡಿ. ಅಮ್ಮ, ಈ ಹುಡುಗಿ ಯಾಕೆಲ್ಲರೂ ಇಲ್ಲಿ ಸೇರಿದ್ದೀರಾ? ಇವಳಿಂದ ವೇದಾಂತ್ ಒಡವೆ ಕದಿಯಕ್ಕೆ ರೂಮಿಗೆ ನುಗ್ಗಿದ್ದಾಳೆ. ಅದ್ ಎಲ್ಲಿಂದ ಬಂದೋ ಗೊತ್ತಿಲ್ಲ. ಒಡವೆ ಕದಿಯೋದಿಕ್ಕ? ಹೌದು, ರೆಡ್ ಹ್ಯಾಂಡ್ ಆಗಿ ನನ್ಗೆ ಸಿಕ್ಕಾಕೊಂಡಿದ್ದಾಳೆ. ನಾನ್ ನೋಡಿದಾಗ ಒಡವೆ ಇವಳ ಕೈಲೇ ಇತ್ತು. ಈಗ ಕೇಳಿದ್ರೆ ಅಜ್ಜಿ ನೋಡಕ್ ಬಂದೆ ಅಂತಿದ್ದಾಳೆ. ಹೇಳಿರ್ತಾಳೆ ಬಿಡಮ್ಮ, ಇವ್ಳಿಗೆ ಏನ್ ಬೇಕೋ ಅದನ್ನೇ ಹೇಳಿರ್ತಾಳೆ. ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದು ಇವ್ಳಿಗೇನು ಹೊಸ್ತಲ್ಲ. ದೊಡ್ಡ ಡ್ರಾಮಾ ಕ್ವೀನ್. ನಾನು ಸುಳ್ಳು ಹೇಳ್ತಿಲ್ಲ. ನಾನು ಅಜ್ಜಿ ನೋಡ್ಕೊಂಡೇ ಬಂದಿದ್ದು. ಅವರು ಮದ್ವೆ ಆಗ್ತಿರೋ ಹುಡುಗಿ ಆದ್ಯ ಅಜ್ಜಿ. ವೇದಾಂತ್, ಇವಳು ನಿನಗೆ ಗೊತ್ತಾ? ಗೊತ್ತಿಲ್ಲದೇನಮ್ಮ, ತುಂಬಾ ಚೆನ್ನಾಗೇ ಗೊತ್ತು. ಇವಳು ಯಾರು, ಏನ್ ಕೆಲಸ ಮಾಡ್ತಾಳೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಅವತ್ತು ಹೇಳಿದ್ದಲ್ಲಮ್ಮ, ನಾನು ಕೆಟ್ಟ ಡೇ ಫೇಸ್ ಮಾಡಿದೆ ಅಂತ. ಅದು ಇವಳಿಂದಾನೆ. ದುಡ್ಡುಗೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಉಳಿತಾಳೆ ಇವಳು. ಪ್ಲೀಸ್, ನನ್ನ ನಂಬಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ವೇದಾಂತ್ ಇಷ್ಟು ಹೇಳಿದ್ಮೇಲೂ ನಿನ್ ಮಾತು ನಂಬೋದಕ್ಕೆ ನಾವೇನು ಹುಚ್ಚರ? ಅಮ್ಮ ಇರಮ್ಮ, ಇವಳು ಮುಖವಾಡ ಕಳ್ಚೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನಂದೆ ನೀನು? ಅಜ್ಜಿ ನೋಡೋದಕ್ಕೆ ಬಂದ್ಯಾ? ಯು ಮೀನ್ ಆದ್ಯ ಅಜ್ಜಿ? ಹೌದು, ನಾನು ಅವ್ರನ್ನೇ ನೋಡಕ್ ಬಂದಿದ್ದು. ಅವ್ರ ಗಂಡಿನ ಕಡೆ ಇರೋ ಜಾಗಕ್ಕೆ ಬಂದ. ಇರು ಮಾತು ಮರ್ಸ್ಬೇಡ. ಬಿಟ್ರೆ ನಿನ್ ತಲೆ ಕತೆ ರೆಡಿ ಮಾಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಅಜ್ಜಿ ಅಂತ ಹೇಳಿದ್ಯಲ್ಲ, ಅಜ್ಜಿ ಹೆಸರಲ್ಲಿ ನೋಡೋಣ. ಯಾಕೆ ಸುಮ್ಮನಾಗ್ಬಿಟ್ಟೆ? ನೋಡೋಕ್ ಬಂದಿರೋ ಅಜ್ಜಿ ಹೆಸರು ಮರ್ತೋಯ್ತಾ? ಹೇಳು, ಅಜ್ಜಿ ಹೆಸರು ಏನು ಹೇಳು. ಹೆಸರು ಗೊತ್ತಿಲ್ಲ. ನೋಡ್ದ್ಯಮ್ಮ, ಇವಳು ಬಣ್ಣ ಎಷ್ಟು ಈಸಿಯಾಗಿ ಬಯಲಾಯ್ತು ಅಂತ. ನಿನಗೆ ಅಜ್ಜಿ ಹೆಸರು ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ನಿನ್ನ ಅಜ್ಜಿ ನೋಡಕ್ ಬಂದಿರೋಳೆ ಅಲ್ವಲ್ಲ. ನೀವೆಲ್ರೂ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಹುಡುಗನ್ ಕಡೆಯವಳು. ನನ್ಗೆ ನನ್ ದೊಡ್ಡ ನೀನು ಬಜಾರಿ ಸಿಚುವೇಶನ್ ಮಿಸ್ಯೂಸ್ ಮಾಡಿಕೊಂಡು ದುಡ್ಡು ಕೇಳೋ ಕೋತಿ ಅಂತ ನನಗೆ ಗೊತ್ತಿತ್ತು. ಆದ್ರೆ ದುಡ್ಡಿಗೋಸ್ಕರ ಚೀಪಾಗಿ ನಡ್ಕೊಳ್ಳೋದು ನಿನ್ನ ಪ್ರೊಫೆಷನ್ ಅಂತ ಇವಾಗ ಗೊತ್ತಾಗ್ತದೆ. ಇವಳು ಸಾಮಾನ್ಯವಾದವಳಲ್ಲ. ನನ್ನ ಕಾರಿಗೆ ಅಡ್ಡ ಬಂದು ಗುದ್ದೋ ಥರ ನಾಟಕ ಮಾಡಿ ರಿಪೇರಿ ಲಾಸ್ ಅಂತ ನನ್ನ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಜನಕ್ಕೆ ಮೋಸ ಮಾಡಿ ದುಡ್ಡು ಕಿತ್ಕೊಳ್ಳೋದೇ ಇವಳು ಕೆಲಸ ಅನ್ಸುತ್ತೆ. ಪ್ಲೀಸ್ ಬಾಯಿಗೆ ಬಂದಾಗ ಮಾತಾಡಬೇಡಿ, ಮರ್ಯಾದೆ ಕೊಟ್ಟು ಮಾತಾಡಿ. ಮುಚ್ಚೆ ಬಾಯ್. ನೀನ್ ಮಾಡಿರೋ ಕೆಲ್ಸಕ್ಕೆ ಮರ್ಯಾದೆ ಬೇರೆ ಕೇಳು. ನೀನ್ ಸಿಕ್ಕಿದ ತಕ್ಷಣ ಕೆನ್ನೆಗ್ 4 ಬಾರಿಸಿ ಒದ್ದು ಆಚೆ ಹಾಕ್ದೆ ಇಷ್ಟೊತ್ತು ಮಾತಾಡ್ಸಿದ್ದೆ ಹೆಚ್ಚು. ದುಡ್ಡಿಲ್ಲ ಅಂದ್ರೆ ಎಂಜಲು ಮುಸುರೆ ತಿಕ್ಕಿ ಜೀವನ ಮಾಡ್ಬೇಕು, ಅದ್ ಬಿಟ್ಟು ಕಳ್ತನ ಮಾಡೋದಲ್ಲ. ವಿಷಯ ಸರಿಯಾಗಿ ತಿಳ್ಕೊಳ್ದೆ ಎಲ್ರು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ನೀನು ಈ ಎಮೋಷನಲ್ ಡೈಲಾಗ್ಸ್ಗಳನ್ನ ಬೇರೆಯವ್ರ ಹತ್ರ ಇಟ್ಕೋ. ನನ್ನ ಹತ್ರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ವರ್ಷಗಳನ್ನ ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಅನ್ನೋದು ಗೊತ್ತಿರೋ ವಿಷಯ. ನಿನ್ನ ಹಣೆ ಬರಹ ಏನು ಅಂತ ನಂಗೆ ಚೆನ್ನಾಗೇ ಗೊತ್ತು. ನೀನು ನನ್ನ ಫೋನ್ ಕತ್ಕೊಂಡು ಹೋಗಿರೋದು ದುಡ್ಡು ವಸೂಲಿ ಮಾಡೋದಿಕ್ ತಾನೆ. ನಾನೇನ್ ನಿಮ್ ಮೊಬೈಲ್ ಕದ್ದಿಲ್ಲ. ಅಷ್ಟಕ್ಕೂ ನನ್ನ ಮೊಬೈಲ್ ನಿಮ್ಮ ಹತ್ರನೇ ಇತ್ತಾ? ಎಕ್ಸ್ಚೇಂಜ್ ಆಗಿರೋದನ್ನ ಕಳ್ತನ ಅಂತ ಹೇಳಲ್ಲ. ದುಡ್ಡಿನ ದರ್ಪದಲ್ಲಿ ಚೀಪಾಗಿ ನಡ್ಕೋಬೇಡಿ. ನಾವು ಬಡವರೇ ಇರ್ಬೋದು, ಆದ್ರೆ ನಮಗೂ ಮಾನ ಮರ್ಯಾದೆ ಇದೆ. ಸಾಕ್ ಬಾಯ್ ಮುಚ್ಚು. ನಿನ್ ಕಳ್ಳಿ ಅನ್ನೋದಕ್ಕೆ ನಿನ್ ಕೈಲಿದ್ದ ನೆಕ್ಲೆಸ್ ಸಾಕ್ಷಿ. ಅದನ್ ಬಿಟ್ಟು ಬೇರೆ ಇನ್ನೇನೇನ್ ಇಟ್ಕೊಂಡಿದ್ಯೋ? ಏನಿದೆಯಾ ಪರ್ಸಲ್ಲಿ? ತೆಗಿ ನಿನ್ ಪರ್ಸ್ನ. ನಾವು ನೋಡೇ ಬಿಡ್ತೀವಿ ಅದ್ರಲ್ಲಿ ಏನಿದೆ ಅಂತ. ತೆಗಿ. ಏಯ್, ನಿನ್ಗೆ ಹೇಳ್ತಿರೋದು, ಪರ್ಸ್ ತೋರ್ಸು. ಇಲ್ಲ, ನನ್ನ ಅಜ್ಜಿ ಬಂದ್ರೆ ಮಾತ್ರ ಪರ್ಸ್ ತೋರ್ಸೋದು. ಇಷ್ಟೆಲ್ಲ ಆದ್ಮೇಲೆ ಕೊಬ್ಬಲ್ವಾ ನಿನಗೆ? ನೀನು ತಪ್ಪು ಮಾಡಿಲ್ಲ ಅಂದ್ರೆ ಇಷ್ಟೋ ತನಕ ಹ್ಯಾಪೋರ್ ಹಾಕೊಂಡು ನಿಂತಿರ್ತಿದ್ಯಾ. ಒಂದು ಮಾತಿಗೆ 100 ಮಾತುಗಳು ನೋಡಿ ರಂಪ ರಾಮಾಯಣ ಮಾಡ್ತಿದ್ದೆ. ಆದ್ರೆ ಇವಾಗ ತಪ್ಪು ಮಾಡಿದ್ಯಾ, ಅದಕ್ಕೆ ಪರ್ಸ್ ತೋರ್ಸೋದಕ್ಕೆ ಭಯ ಪಡ್ತಿದ್ಯಾ ಅಲ್ವಾ? ಇಲ್ಲ, ನಾನೇನು ತಪ್ಪು ಮಾಡಿಲ್ಲ. ನನ್ ಕಳ್ಳಿ ಅಲ್ಲ. ನೀನು ಕಳ್ತನ ಮಾಡಿಲ್ಲ ಅಂದ್ಮೇಲೆ ಪರ್ಸ್ ತೆಗೆದು ತೋರಿಸಿದ್ರೆ ಕದ್ದಿರೋ ವಸ್ತು ಸಿಕ್ಬಿಡುತ್ತೆ ಅಂತ ತಾನೆ? ವೇದಾಂತ್, ಇವಳ ಹತ್ರ ಏನ್ ಕೇಳೋದು? ಕೊಡೆ. ಪ್ಲೀಸ್ ಆಂಟಿ, ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.